ಬಿಗ್ ಬಾಸ್ ಸೀಸನ್ 12 ಇದೀಗ ಸಾಕಷ್ಟು ವಿಚಾರಗಳಿಗೆ ಸದ್ದು ಮಾಡ್ತಾ ಇದೆ. ಒಂದಿಷ್ಟು ವಿಚಾರಗಳು ಕಂಟೆಸ್ಟೆಂಟ್ಗಳಲ್ಲಿ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದರೆ ಪ್ರೇಕ್ಷಕರು ದಿನದಿಂದ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪಿನಿಯನನ್ನು ಶೇರ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಚಂದ್ರಪ್ರಭಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಸ್ ಮನೆಯಲ್ಲಿದ್ರಿ, ನಿಮ್ಮ ಜರ್ನಿ ಬಗ್ಗೆ ಎಷ್ಟು ತೃಪ್ತಿ ಇದೆ ನಿಮಗೆ ಅಂತ? ಖುಷಿ ಐತೆ, ಏನು ಸಮಸ್ಯೆ ಇಲ್ಲ, ಖುಷಿ ಐತೆ. ಬಟ್ ಕೊನೆಯಲ್ಲಿ ಸಾಕು ಅಂದ್ಬಿಟ್ಟು ನಾನೇ ಬಂದೆ ಅಷ್ಟೇ. ಇದ್ದಷ್ಟು ದಿನಕ್ಕೆ ನನಗೆ ಖುಷಿ ಐತೆ. ಸಾಕು ಅನ್ನೋ ಒಂದು ಕಾರಣ ಯಾಕೆ ಬಂತು ಸರ್? ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂದಾಗ ಯಾರೂ ಕೈ ಎತ್ತಲ್ಲ, ಅಂಥದ್ರಲ್ಲಿ ಸಡನ್ನಾಗಿ ನೀವು ಎದ್ದು ಹೊರಗಡೆ ನಡೆಯುತ್ತೀರಾ. ಆ ಒಂದು ಮನಸ್ಥಿತಿಗೆ ಕಾರಣ ಏನು ಅಂತ? ನಾನು ಅದನ್ನು ಅದೇ ಸುದೀಪ್ ಸರ್ ಕೇಳಿದಾಗ ನಾನು ಹೇಳಿಲ್ಲ. ಬಟ್ ಇಲ್ಲೂ ಬೇಡ ಅಂತ ಅನ್ಕೋತೀನಿ. ಅದು ಕಾರಣ ಬಂದಾಗ ಹೇಳೋ ಟೈಮ್ನಲ್ಲಿ ಹೇಳೋಣ ಅಂತ ಅಷ್ಟೇ. ಬಟ್ ನನಗೆ ಬೇಡ ಅಂತ ಅನ್ನಿಸ್ತು. ಸಾಕು, ಈಗ ನನ್ನಂತರಿಗೆ ಬಿಗ್ ಬಾಸ್ ಅಲ್ಲ, ಬೇಡ, ಸಾಕು. ನಿಮ್ಮ ಕೊರಳಿಗೆ ಒಂದು ಊಸ್ರವಳ್ಳಿ ಅನ್ನುವಂಥ ಒಂದು ಟ್ಯಾಗನ್ನು ಹಾಕ್ತಾರೆ, ಅದೇ ಕಾರಣನ ಇವತ್ತು ಚಂದ್ರಪ್ರಭಾ ಹೊರಗಡೆ ಬರೋಕ್ಕೆ? ಅದ್ಯಾವ ಕಾರಣ? ಅವೆಲ್ಲ ಕಾರಣನೇ ಅಲ್ವೇ ಇಲ್ಲ. ಅದೊಂದು ಗೇಮ್ ಅಷ್ಟೇ. ನಾನು ಒಂದು 4-5 ದಿನ ಹಿಂದೆಯಿಂದನೇ ನಾನು ಡಿಸೈಡ್ ಮಾಡಿದ್ದೆ ನಾನು ಹೋಗಬೇಕು ಅಂತ. ನನಗೆ ಉತ್ತಮ ಅಂತ ಸಿಕ್ತು, ನಾನು ಹೋಗ್ಬೋಣ ಅಂತ ಅಂದ್ಕೊಂಡೆ. ನಾನು ಯಾರಿಗೂ ಹೇಳ್ದೆ, ಗೇಟಿಂದ ಹೋಗ್ಬೋಣ ಯಾರಿಗೂ ಹೇಳೋದೇ ಬೇಡ ಅಂದ್ಕೊಂಡೆ. ಆಚೆ ಬಂದ್ಬಿಟ್ಟು ಡೋರ್ ತೆಗೀರಿ, ನಾವು ಹೋಗ್ಬೇಕು, ತೆಗೀರಿ ಅಂತಲೇ ಅಂದೆ. ಬಟ್ ಓಪನ್ ಆಗಲಿಲ್ಲ. ಅಲ್ಲಿಂದ ನಮ್ಮ ಹುಡುಗರೆಲ್ಲ ಅಲ್ಲಿ ಸಹಪಾಠಿಗಳೆಲ್ಲ ಕರ್ಕೊಂಡೆಲ್ಲ ಬಂದರು. ಬಂದಾಗಲೂ ಏನಕ್ಕೆ ಎತ್ತ ಅಂತ ಹಾಗೆ ಹೀಗೆ ಅಂತ ಕೇಳಿದ್ರು. ನಾನು ಏನೂ ಹೇಳಲಿಲ್ಲ. ಇವರು ಸುದೀಪ್ ಸರ್ ಕೇಳಿದ್ರು. ಇಲ್ಲ ಸರ್, ನಂಗೆ ಸಾಕು, ನಾನು ಹೋಗಬೇಕು ಅಂತ ಅಂದೆ. ಬರ್ತಾನೆ ಇದ್ದೆ. ಅದು ಹೋಗ್ಬೇಕಾದ್ರೂ ಎಲ್ಲ ನಾನು ಮಾತಾಡಿಸ್ಬಿಡ್ತಾರೆ, ನನಗೆ ಸೆಕೆಂಡ್ ಕೊಡ್ತಾರೆ ಅಂತನೂ ನಾನು ಬೇಗ ಬಂದೆ. ಹಂಗೂ ರಕ್ಷಿತನ ಹುಡುಗಿ ಆ ಗ್ಲಾಸ್ ಹತ್ರ ಬೇಗ ಬಂದು ನಾನು ತಪ್ಕೊಬಿಟ್ರು. ನಾನು ಅಲ್ಲೂ ಏನೂ ಮಾತಾಡಲಿಲ್ಲ. ನಾನು ರಕ್ಷಿತನ ಜೊತೆನೂ ಸುಮ್ಮನೆ ತಲೆ ಸವರ್ಬಿಟ್ಟು ಅವ್ರನ್ನ ತಪ್ಕೊಂಡು ಬೇಗ ಬಂದ್ಬಿಟ್ಟೆ. ಸರ್, ವ್ಯಕ್ತಿಯ ಮೇಲೆ ಮನಸ್ತಾಪನ ಅಥವಾ ವ್ಯಕ್ತಿತ್ವದ ಮೇಲೆ ಮನಸ್ತಾಪ ಇದೆಯಾ? ಅದು ಬೇಸರ ಇದೆಯಾ, ಹೇಗೆ ಅಂತ? ಅಲ್ಲ, ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದರೆ ನಾನು ಅಲ್ಲೂ ಹೇಳಿಲ್ಲ ಏನು ಕಾರಣ ನಾನು ಆಗಿ ಬರೋಕ್ಕೆ ಅಂತ. ಬೇಡ ಮೇಡಮ್, ಹೇಳೋದು ಬೇಡ. ಅದು ಟೈಮ್ ಬಂದಾಗ ನಾನು ಹೇಳಬೇಕು ಅಂದಾಗ ಹೇಳ್ತೀನಿ. ಸರ್, ಬೇಡ, ನನಗೆ ಬಿಗ್ ಬಾಸ್ ಬೇಡ, ಸಾಕು ಅಂತ ಅನಿಸಿದ್ರೆ ಬಿಗ್ ಬಾಸ್ ಕರೆಗೆ ನೀವು ಯಾಕೆ ಹೋಗಬೇಕಿತ್ತು? ಅವಾಗ ಆಸೆ ಇತ್ತು. ಅಲ್ಲಿ ಒಂದು 4-5 ದಿನದಿಂದ ನನಗೆ ಬೇಡ ಅಂತ ಅನ್ನಿಸ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟೋ ವರ್ಷದಿಂದಲೂ ಹೋಗ್ಬೇಕು ಅಂತಲೇ ಇತ್ತು. ಎಷ್ಟೋ ವರ್ಷದ ಒಂದು ಆಸೆ ನನಗೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ. ಬಟ್ ಅಲ್ಲಿದ್ದಾಗ ನಮ್ಮಂಥವ್ರಿಗಲ್ಲ, ಬೇಡ, ಹೋಗ್ಬೋಣ. ಸರ್, ನಿಮ್ಮಂಥವ್ರಿಗಲ್ಲ ಅಂತ ಅಂದಮೇಲೆ ಎಂಥವರಿಗೆ ಆ ಒಂದು ವೇದಿಕೆ ಹಾಗಿದ್ರೆ? ನನಗೆ ಗೊತ್ತಿಲ್ಲ. ಒಟ್ಟು ನನಗಲ್ಲ ಅಷ್ಟೇ. ಬೇರೆ ಯಾರಿಗೋ ಅದು ನನಗೆ ಗೊತ್ತಿಲ್ಲ. ನನಗೆ ಅದು ಬೇಡ ಅಂತ ಅನಿಸ್ತಾ ಅಷ್ಟೇ. ಓಕೆ ಸರ್, ಫಸ್ಟಿಗೆ ಜೋಡಿಯಾಗಿ ಹೋದವರು, ಅಲ್ಲೂ ನಿಮಗೆ ಆ ಕಂಫರ್ಟೆಬಿಲಿಟಿ ಇರಲಿಲ್ಲ. ಸೊ ಆ ಒಂದು ಕ್ಷಣವನ್ನು ನೆನೆಸೋದಾದರೆ ಹೆಂಗಿತ್ತು ನಿಮ್ಮ ಜೋಡಿ? ನಿಮಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಅದು? 100% ಇಷ್ಟ ಆಗಲಿಲ್ಲ ನನಗೆ. ಯಾಕೆ ಅಂದರೆ ನಾವಲ್ಲಿ ಹೋಗಿರೋದು ಸ್ಪರ್ಧಿಗಳಾಗಿ, ನಾವಲ್ಲಿ ಆಟ ಆಡೋ ಕಡೆ ಅಷ್ಟೇ ನಮ್ಮ ಗಮನ ಇರಬೇಕು. ಯಾಕಂದರೆ ಸ್ಪರ್ಧೆ ಅಂದ ತಕ್ಷಣ ನಾವು ಏನಾರ ಒಂದು ಸ್ವಲ್ಪ ಯಾಮರ್ತಂದ್ರೆ ಯಾವ ಸ್ಪರ್ಧಿ ಒಂದು ಸ್ವಲ್ಪ ಫಾಸ್ಟ್ ಹೋಗ್ತಾನೆ, ನಾವು ನೆಗ್ಲೆಕ್ಟ್ ಮಾಡಿದ್ರೆ ತುಂಬ ಸ್ಲೋ ಉಳಿದ್ಬಿಡ್ತೀವಿ. ಇಂಥ ಒಂದು ಪೈಪೋಟಿ ಇರುವಂಥ ಆ ಒಂದು ಮೈದಾನದಲ್ಲಿ ನಾವು ಜಾಸ್ತಿ ಮೇಕಪ್ಪು, ಅದು ಬ್ಯೂಟಿ ಕಡೆಗೆ ಗಮನ ಕೊಡೋದು ಬಿಟ್ಟು ಇಲ್ಲಿ ಆಟ ಆಡೋರ ಕಡೆಗೆ ಗಮನ ಜಾಸ್ತಿ ಇರಬೇಕು. ಅಂದರೆ ಅವ್ರಿಗೆ ಅದೆಲ್ಲ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾಯಿಲ್ಲ. ಬಟ್ ಅವ್ರ ಜೊತೆ ಇದ್ದಂಗೆ ನನಗೆ ಅದು ಅಷ್ಟು ಟೈಮ ಬರೀ ಅದಕ್ಕೋಸ್ಕರನೇ ಅವ್ರ ಜೊತೆ ಇರೋದು ನನಗೆ ಇರಿಟೇಷನ್ ಆಗ್ತಾಯಿತ್ತು. ಆದ್ದರಿಂದ ಒಂದು ದಿನವೂ ತುಂಬ ಜಗಳ ಆಯಿತು ಅವ್ರಿಗೂ ನಮಗೂ. ಒಂದಷ್ಟು ಜನ ಸ್ನಾನ ಮಾಡೋ ಗಂಟ್ಲು ಅವರು ಅಲ್ಲೇ ಇದ್ದರು. ನನಗೆ ನೀರು ಕುಡಿಯೋಕ್ಕೆ ದಾಹ ಆಗ್ತಾಯಿತ್ತು. ಆಮೇಲೆ ಬಿಗ್ ಬಾಸ್ ಏನೋ ಬೆಲ್ ಹಾಕಿದ್ರು, ಬ್ಯಾಟ್ರಿ ಚೇಂಜ್ ಮಾಡೋದಿತ್ತು. ಹಿಂಗೆಲ್ಲ ಚೇಂಜ್ ಮಾಡೋದಿದ್ರೂ ಅವರು ಬರ್ನೇ ಇಲ್ವ ಅನ್ನೋ ಕಾರಣಕ್ಕೆ ಹೋಗಿ ಗೊತ್ತಾಗ್ದಂಗೆ ನೀರು ಕುಡ್ಕೊಬರೋಣ ಅಂತ ಹೋದೆ. ಅಲ್ಲಿ ಕಾಕ್ರೋಚ್ ಸುಧೀರಣ್ಣ ನೋಡ್ಬಿಟ್ಟು ಇದು ತಪ್ಪು ಹಾಗೆ ಅಂದರು. ನಾನು ನೀರು ಕುಡಿಬೇಕು ಅಂತ ಅನ್ನಿಸ್ತೈತಿ, ನಾನು ನೀರು ಕುಡಿತಾ ಇದ್ದೀನಿ ಅಷ್ಟೇ, ಪುನಃ ಹೋಗ್ತೀನಿ ಬಿಡಿ ಅಂತ ಅಂದೆ. ಇಲ್ಲ ಹಂಗೆ ಅಂದರು. ಹಂಗೆ ಮಾತು ಬೆಳೀತಾ ನೀರು ಕುಡಿಯೋಕ್ಕೂ ಬಿಡ್ನಿಲ್ಲ. ನನ್ನ ಗ್ಲಾಸ ಬಿಸಾಕ್ಬಿಟ್ಟು ಬಂದು ಇಲ್ಲಿ ಜಗಳ ಆಯಿತು ಸತೀಶ್ ಅಣ್ಣಂಗೂ ನನಗೂ. ಆಮೇಲೆ ಪುನಃ ನನ್ನ ಸಹಪಾಠಿಗಳೆಲ್ಲನೂ ನಿಮ್ಮಿಂದ ಹಿಂಗೆ ಚಂದ್ರಪ್ರಭಾರ್ಗೂ ಇರಿಟೇಷನ್ ಆಗ್ತೈತೆ, ನೀವು ಒಂದು ಸ್ವಲ್ಪ ಬದಲಾಗಿ ಹಾಗೆ ಅಂತ ಹೇಳಿದ್ರು. ಹಂಗೆ ಮಾತು ಜಗಳ ಅಂತ ಆಗಬೇಕಾದ್ರೆ ತುಂಬ ಬೇಜಾರಾಗ್ಬಿಟ್ಟು ಅವಳು ಬಂದ್ಬಿಟ್ಟು ಹೇಳ್ತಾ ಕೂತಿದ್ದೆ, ನಾವು ಇಲ್ಲಿ ಗಂಟ ಮಾಡುತ್ತೋ ತಮಾಷೆಗಾಗಿ ಅಂತ ಅಂದರು. ಆಮೇಲೆ ಅವ್ರು ಈಗ ಹೇಳ್ತಾ ಇದ್ದಾರಲ್ಲ, ಈ ಹೇಳ್ತಾ ಇರೋದೇ ತುಂಬ ತಮಾಷೆಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಬಾಡ್ತು ಅಂತ ಹೇಳಿದ್ರು. ಅಲ್ಲ ಮರೆಯ, ನೀನು ಏನೋ ಮಾಡೋಕ್ಕೋಗಿ ನನ್ನ ಕರ್ನಾಟಕದ ಮುಂದೆ ಈ ಥರ ನೀನು ನನ್ನ ಬಗ್ಗೆ ಇದು ಮಾಡಿದ್ರೆ ಏನಂತ ಅನ್ಕೋಬೇಡ. ನಾನು ಒಂದಷ್ಟು ವರ್ಷ ಜರ್ನಿ ಮಾಡ್ಕೊಂಬಂದಿದ್ದೀನಿ, ನನ್ನ ಬಗ್ಗೆ ಏನು ಗೊತ್ತಿದೆ ನಿನಗೆ,
ಈ ಥರ ಯಾಕೆ ಹೇಳ್ತಾಯಿದ್ದೆ? ಹಂಗಾರೆ ನಾವು ಏನೋ ಡ್ರಾಮಾ ಮಾಡೋಕೆ ಹೇಳ್ಬೇಕಾ? ಅಷ್ಟು ಬೇಜಾರದನ್ನು ಅವತ್ತಿನಿಂದ ಒಂದು ಸ್ವಲ್ಪ ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡೋದಾಗಲಿ ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಯಿತು. ಅವರು ಎಲಿಮಿನೇಷನ್ ಆಗಿ ಆಚೆ ಹೋಗ್ಬೇಕಾದ್ರೂ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ತುಂಬ ಬೇಜಾರಾಗಿ. ಸರ್, ಇವಾಗ ಎಲಿಮಿನೇಷನ್ ಅವರು ಆಗಿದ್ದಾರೆ, ನೀವು ಆಗಿ ಹೊರಗಡೆ ಬಂದಿದ್ದೀರಾ. ಇನ್ನು ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಬೆಳೆಯುತ್ತೆ? ಯಾಕಂದರೆ ಜೋಡಿಯಾಗಿ ಎಂಟ್ರಿ ಕೊಟ್ಟವರು ಮುಂದೆ ಸಿಕ್ಕಿದ್ರೆ ಮಾತಾಡ್ತೀರಾ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಮುಂದುವರಿಯುತ್ತಾ? ಖಂಡಿತ ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಅದಕ್ಕೂ ಇದಕ್ಕೂ ಅದೇ ಬೇರೆ ಇದೇ ಬೇರೆ. ಅಲ್ಲಿಂದ ನನ್ನಿಂದ ತಪ್ಪಾಗಿದೆಯೋ ಅವ್ರಿಂದ ತಪ್ಪಾಗಿದೆಯೋ ಒಟ್ಟಿನ ಇಬ್ಬರು ಜಗಳ ಆಡಿದ್ದೀವಿ. ಇಲ್ಲಿ ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಖಂಡಿತ ಅದರಲ್ಲಿ ಯಾವುದೇ ಏನು ದ್ವೇಷದಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ? ಅಲ್ಲಿ ಹೋದಾಗ ನಾವು ಸ್ಪರ್ಧಿ ಆಗಿರ್ಬೇಕಾಯ್ತು. ಅದು ಈಗ ಅವರು ನೀಟಾಗಿ ಆಟ ಆಡಿದರೆ ಅವ್ರು ಯಾಕೆ ಬರ್ತಾಯಿದ್ರು? ಅವ್ರು ಯಾಕೆ ಆಚೆ ಬಂದರು ನಾನು ಕೇಳೋದು? ಅಂದರೆ ಆಚೆ ಬರೋಕ್ಕೆ ಅಲ್ಲಿಗೆ ಹೋಗಿದ್ರ ಅಲ್ವೇ? ಈಗ ನಾನು ನನಗೋಸ್ಕರ ಜಗಳ ಮಾಡಿದೆ ಅನ್ನೋದಕ್ಕಿಂತಲೂ ಅವರು ಅದು ಕರೆಕ್ಟಾಗಿ ಮೇಕಪ್ ಅಂದ್ಬಿಟ್ಟು ಆಟದ ಕಡೆನೇ ಕಾನ್ಸಂಟ್ರೇಷನ್ ಮಾಡಿದರೆ ಇನ್ನೂ ಒಂದಷ್ಟು ದಿನ ಉಳಿಬೋದಾಗಿತ್ತಾ? ಆ ಒಂದು ವಿಚಾರಕ್ಕೆ ಅಷ್ಟೇ ಅವ್ರಿಗೂ ನಮಗೂ ಜಗಳ. ಅದು ಬಿಟ್ಟರೆ ಬೇರೆ ಪರ್ಸನಲ್ ಅಂತ ಏನು ಜಗಳ ಇಲ್ಲ ಅವ್ರಿಗೂ ನಮಗೂ. ಸರ್, ಇವಾಗ ನೀವು ಬಿಗ್ ಬಾಸ್ ಒಳಗಡೆ ಹೋಗಬೇಕು ಅಂತ ಅಂದುಕೊಂಡಾಗ ನಿಮ್ಮ ಒಂದು ಪರ್ಸೆಪ್ಷನ್ ಒಂಥರ ಇರುತ್ತೆ, ಬಿಗ್ ಬಾಸ್ ಅಂದರೆ ಹಿಂಗೆ, ಬಿಗ್ ಬಾಸಲ್ಲಿ ಈ ಥರ ಆಟ ಆಡಬಹುದು ಅಂತ. ಬಟ್ ಒಳಗಡೆ ಹೋದ ಮೇಲೆ ಅದು ಉಲ್ಟಾ ಆಗಿದ್ದು ಇರ್ಬೋದು, ಹಾಗೆ ಇದ್ದು ಇರಬಹುದು. ನಿಮಗೆ ಅನಿಸಿದ್ದು ಹೇಗೆ ಅಂತ? ಬಿಗ್ ಬಾಸ್ ಅಂದರೆ ನಾವು ಅಂದ್ಕೊಂಡಂಗೆ ಯಾವುದೇ ಕಾರಣವೂ ಇರಕ್ಕಿಲ್ಲ. ನಾವು ಹಿಂಗೆ ಆಟ ಆಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದರೂ ಆಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಅಲ್ಲಿ ನಾವು ಹೇಗೆ ಇರ್ತೀವೋ ಇಲ್ಲಿ ಹೊರಗಡೆ ಹಾಗೆ ಅಲ್ಲಿರಬೇಕಾಗ್ತದೆ. ಒಂದು ವ್ಯಕ್ತಿತ್ವದ ಆಟ. ಅಲ್ಲೇನೋ ಬೇರೆ ಏನೋ ಮಾಡ್ಬೇಕಂತ ಹೋದರೆ ಗೊತ್ತಾಗ್ಬಿಡ್ತದೆ ಇದೇನೋ ಡ್ರಾಮಾ ಮಾಡ್ತಾವನೆ ಅಂತ ಗೊತ್ತಾಗ್ಬಿಡ್ತದೆ. ಆ ಥರ ನಾವು ಏನೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೂ ಹಂಗೆ ಆಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ ಸರ್, ಈಗ ಸಾಕಷ್ಟು ಬಾರಿ ಅಶ್ವಿನಿ ಗೌಡ ಅವರ ಮಾತಾಗಿರ್ಬೋದು, ಒಂದಿಷ್ಟು ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಹೊರಗಡೆ ಬೇರೆ ಬೇರೆ ಥರದ್ದು ಟ್ರೋಲ್ ಆಗ್ತಿದೆ. ರಕ್ಷಿತಾ ಮಾತುಗಳಾಗಿರ್ಬಹುದು, ಗಿಲ್ಲಿಯ ಆ ಚಟುವಟಿಕೆ ಆಗಿರ್ಬೋದು. ಸೊ ನಿಮಗೆ ದಿನದ 24 ಗಂಟೆ ನೀವು ಅದರೊಳಗಡೆ ಇರೋದ್ರಿಂದ, ನೀವೆಲ್ಲ ಆ್ಯಕ್ಟಿವಿಟೀಸನ್ನು ಕಣ್ಣಾರೆ ನೋಡ್ತಾ ಇರೋದ್ರಿಂದ ನಿಮಗೆ ಏನು ಅನಿಸುತ್ತೆ? ಈ 3 ವ್ಯಕ್ತಿತ್ವಗಳು ಜಾಸ್ತಿ ಹೈಲೈಟ್ ಆಗ್ತಾ ಇದೆ. ಆ ವ್ಯಕ್ತಿತ್ವಗಳ ಬಗ್ಗೆ ನೀವು ಮಾತಾಡೋದಾದರೆ, ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಬಗ್ಗೆ. ಇಲ್ಲ, ಅವರು ಈಗ ಪ್ರೆಸೆಂಟ್ ಈ 6 ವಾರದಲ್ಲಿ ಗಿಲ್ಲಿ ಆಗ್ಬೋದು, ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು, ಮತ್ತು ರಕ್ಷಿತಾ ಆಗ್ಬೋದು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಿಂದ ಅವರು ತುಂಬ ರೀಚ್ ಆಗಿದ್ದಾರೆ ಕರ್ನಾಟಕ ಜನತೆಗೆ ಅಂತ ನಾನು ಅನ್ಕೋತೀನಿ. ಹಂಗಂದ ತಕ್ಷಣ ಈಗ ಯಾರು ಇನ್ನು ಮಿಕ್ಕು ಜನ ಇದ್ದಾರೆ ಅವ್ರ ಪ್ರಮಾಣ ಅಷ್ಟರಲ್ಲೇ ಇರ್ತದೆ. ಅವ್ರು ಚೆನ್ನಾಗಿ ಆಡಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ತುಂಬ ಬಿಗ್ ಬಾಸ್ ಜರ್ನಿ ಇನ್ನೂ ತುಂಬ ಲಾಂಗ್ ಇರೋದ್ರಿಂದ ಯಾವಾಗ ಬೇಕಾದರೂ ಅವರು ಸಿಡಿಬೋದು, ಯಾವಾಗ ಬೇಕಾದ್ರೂ ಅವರು ಮೇಲೆ ಹೋಗ್ಬೋದು, ಮೇಲಿರೋರು ಕೆಳಗಡೆ ಬರ್ಬೋದು, ಗೊತ್ತಿಲ್ಲ, ಏನು ಬೇಕಾದ್ರೂ ಆಗೋಂಥ ಸಾಧ್ಯತೆ ಇದೆ. ಅದರಿಂದ ಬರೀ ಇಷ್ಟೇ ಜನ ಆಡ್ತಾರೆ, ಇನ್ನು ಇರ್ತಾರೆ, ಯಾರೂ ಆಡಲ್ಲ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಅಶ್ವಿನಿ ಗೌಡ ಅವರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಅವರನ್ನು ಆಗಿರ್ಬೋದು, ಅವರು ಇನ್ನೂ ಆ ರಾಜಮಾತೆ ಇದರಲ್ಲೇ ಇದ್ದಾರೆ ಅನಿಸ್ತಿದೆ ನಮಗೆ ಹೊರಗಡೆ ನೋಡಿದಾಗ. ಸೊ ನಿಮಗೆ ಹೆಂಗೆ ಫೀಲ್ ಕೊಡ್ತಿತ್ತು ಅಂತ? ಆ ಥರ ಏನೂ ಇಲ್ಲ. ಯಾಕೆಂದರೆ ಬಿಗ್ ಬಾಸ್ ಅಂತ ಬಂದ ತಕ್ಷಣ ಅವ್ರಿಗೆ ಬಿಗ್ ಬಾಸ್ ಅನ್ನೋದು ಒಂದು ಜವಾಬ್ದಾರಿ ಅದು ಕೆಲಸ ಕೊಟ್ಟಿದ್ರು. ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಅಷ್ಟು ನೀಟಾಗಿ ಮಾಡಿದ್ದಾರೆ. ಅದು ಬೇರೆಯವ್ರ ಕಣ್ಣಿಗೆ ಹಂಗೆ ಕಾಣಿಸ್ತದೆ ಅಷ್ಟೇ. ಅದು ಬಿಟ್ಟರೆ ಹಂಗೇನಿಲ್ಲ. ಅವ್ರಿಗೊಂದೇನೋ ಒಂದು ಜವಾಬ್ದಾರಿ ಕೆಲಸ ಮಾಡಿದರು, ತುಂಬ ನೀಟಾಗಿ ಕೆಲಸ ಮಾಡಿದ್ದಾರೆ. ಓಕೆ. ಗಿಲ್ಲಿನೂ ಅಷ್ಟೇ, ಅವನು ಒಳ್ಳೆ ಎಂಟರ್ಟೈನರು, ಎಲ್ಲರೂ ಒಳ್ಳೆ ಹಾಸ್ಯ ಮಾಡ್ತಾಯಿದ್ದಾನೆ, ಮಜಾ ಮಾಡ್ತಾಯಿದ್ದಾನೆ, ಕರ್ನಾಟಕ ಜನಕ್ಕೆ ಇಷ್ಟ ಆಗಿದ್ದಾನೆ, ತುಂಬ ಒಳ್ಳೆ ಹಾಸ್ಯ ಕಲಾವಿದ. ಓಕೆ. ರಕ್ಷಿತಾ ಒಂಥರ ಹೆಂಗೆ ಅಂದರೆ ಲಕ್ಷ್ಮೀ ಪಟಾಕಿ ಇದ್ದಂಗೆ ಸಿಡಿತಾ ಇರ್ತಾಳೆ. ಅವಳು ನೋಡೋಕ್ಕೆ ಚಿಕ್ಕು ಅಂತ ಅನಿಸ್ಬೋದು, ಬಟ್ ಅವಳು ಆ ಸ್ಪೋರ್ಟಿನೆಸ್ ಇದೆ. ಚೆನ್ನಾಗಿ ಲವಲವಿಕೆಯಿಂದ ಖುಷಿಯಾಗಿದ್ದರೆ ಇಲ್ಲಿ ತಪ್ಪು ಸರಿ ಅವ್ರು ಯಾರೇ ಎದುರುಗಡೆ ಇರಲಿ ಅಷ್ಟು ವಾದ ವಿವಾದ ಮಾಡಿಕೊಂಡು ಅಚ್ಚುಕಟ್ಟಾಗಿ ಅವಳ ಆಟ ಅವಳು ನೀಟಾಗಿ ಆಡ್ತಾ ಇದ್ದಾಳೆ ಅನಿಸ್ತದೆ. ನನಗೆ ಗೊತ್ತಿಲ್ಲ, ಹೊರಗಡೆ ಬಂದಿರೋ ಒಂದಿಷ್ಟು ಒಪಿನಿಯನು, ಇವತ್ತು ನೀವು ಹೊರಗಡೆ ಬರದೇ ಇರ್ತಿದೆ, ಧ್ರುವಂತ್ ಹೊರಗಡೆ ಬರ್ತಾ ಇದ್ರು ಅನ್ನೋ ಒಂದು ಮಾತು. ಸೊ ಧ್ರುವಂತ್ ಬಗ್ಗೆ ಹೇಳೋದಾದ್ರೆ, ಧ್ರುವಂತು ಅವನು ಬೇರೆ, ಅಂದರೆ ಅವ್ನಿಗೆ ಎಲ್ಲಿ ಸರಿ ಅನಿಸ್ತದೆ ಅಲ್ಲಿರ್ತಾನೆ, ಯಾರು ಕಂಫರ್ಟು ಅಂತ ಅನ್ನಿಸ್ತದೆ ಅಲ್ಲಿರ್ತಾನೆ. ಆಮೇಲೆ ತುಂಬ ವಿಚಾರವಂತ, ಅವನು ತುಂಬ ತಿಳ್ಕೊಂಡಿರುವಂಥ ಒಬ್ಬ ಒಳ್ಳೆ ವಿಚಾರವಂತ. ನೀವು ಯಾವುದೇ ಕೇಳಿದ್ರು ತುಂಬ ಸವಿಸ್ತಾರವಾಗಿ ಅದ್ರ ಬಗ್ಗೆ ಎಲ್ರಿಗೂ ಅರ್ಥೈಸ್ತಾನೆ. ಅದು ಕೆಲವ್ರಿಗೆ ಒಂಥರ ಇರಿಟೇಷನ್ ಆಗ್ಬೋದು, ಏನೋ ಡ್ರಿಲ್ಲಿಂಗ್ ಮಿಷಿನ್ ಥರ ಹೊಡಿತಾ ಕುಂತವನೇ ತಲೆಗೆ ಅನ್ನೋ ಥರ ಅಂತ ಅನಿಸ್ಬೋದು ಅಷ್ಟೇ. ಬಟ್ ಅವನೆಲ್ಲರ ಜೊತೆನೂ ಸುಮ್ಮನೆ ಬೇಕು ಅಂತ ಜಗಳ ಈ ಥರ ಮಾಡುವಂಥ ವ್ಯಕ್ತಿ ಅಲ್ಲ. ಎಲ್ಲಿ ಸರಿ ಅನಿಸ್ತದೆ ಅಲ್ಲಿ ಸರಿ ಅಂತಲೇ ತಪ್ಪು ಅನ್ನೋಂಥವು ತುಂಬ ಸ್ಟ್ರಾಂಗಾಗಿ ಜಗಳ ಮಾಡ್ತಾನೆ. ಕಾವ್ಯ, ಪ್ರೀತಿಯ ತಂಗಿ ಅಂತ ಕರಿತೀನಿ. ಕಾವ್ಯನೂ ನನ್ನ ಅಣ್ಣ ಅಂತ ಕರೀತಾಳೆ. ಒಂದು ಒಳ್ಳೆ ಬಾಂಧವ್ಯ ನಮಗೆ. ಸುದ್ದಿ, ಅವ್ರು ಒಳ್ಳೆ ಮಾತುಗಾರರು. ನಿಜವಾಗ್ಲೂ ಅವ್ರು ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಮಾತಾಡ್ತಾರೆ. ಅವರಿಗೆ ಒಂದು 2 ವಾರದಿಂದ ತುಂಬ ಡೌನ್ ಆದರು ಅಂತ ಅನ್ನಿಸ್ತದೆ. ಏನಕ್ಕೆ ಅಂದರೆ ಸುದೀಪ್ ಸರು ಇದು ರಕ್ಷಿತಾ ವಿಚಾರದಲ್ಲಿ ಸುದೀಪ್ ಸರು ಕಾಕ್ರೋಚಣಿಗೇನೋ ಬೈತಾರೆ. ಆವಾಗಿನಿಂದ ಒಂದು 2 ವಾರದಿಂದ ತುಂಬ ಡೆಲ್ ಆದರು ಅಂತ ಅನ್ನಿಸ್ತದೆ. ಬಟ್ ತುಂಬ ಸ್ಟ್ರಾಂಗೇ ಅವರು, ಫೈಟರೇ ಅವರು.
ಧನುಷು ಯಾಕೆಂದರೆ ನಮ್ಮ ಗೀತಾ ಸೀರಿಯಲಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಎಲ್ಲ ಕರ್ನಾಟಕದ ಎಲ್ಲ ಮನೆ ಮಂದಿಗೂ ಪರಿಚಯ ಆಗಿರುವಂಥ ಒಬ್ಬ ನಟ. ಅವ್ರ ವ್ಯಕ್ತಿತ್ವನ ಹೆಂಗೆ ಅಂದರೆ ಬಣ್ಣ ಹಾಕಂಡು ಸ್ಟೇಜ್ ಮೇಲೆ ಹೋದ್ರೆ ಅಷ್ಟೇ ಅವ್ರದ್ದು ಏನೈತೆ ಅದನ್ನ ಪರಿಪೂರ್ಣವಾಗಿ ಮಾಡ್ತಾರೆ. ನಿಜ ಜೀವನದಲ್ಲಿ ಅವ್ರು ಏನು ಅಂದರೆ ತುಂಬ ಸೈಲೆಂಟು, ಎಲ್ಲಿ ಬೇಕೋ ಅಷ್ಟೇ ಮಾತಾಡ್ತಾರೆ, ಎಲ್ಲಿ ಬೇಕೋ ಅಷ್ಟೇ, ಅದು ಅವರ ವ್ಯಕ್ತಿತ್ವ. ಸ್ಪೋರ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆ ಮನೆಗೆ ಇನ್ನೊಂದು ಸ್ವಲ್ಪ ಮಾತು ಬೇಕು ಅಂತ ಅನ್ನಿಸ್ತೈತೆ. ಅಭಿಷೇಕ್ ಇನ್ನೂ ಪ್ರಾರಂಭನೇ ಮಾಡಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಅವ್ರು ಆಟ ಆಡೋಕ್ಕೆ ಶುರು ಮಾಡಿಲ್ಲ ಅಂತ ಅನ್ನಿಸ್ತದೆ. ಸೂರಜ್ ನೋಡೋಕ್ಕೆ ಒಂದು ಒಳ್ಳೆಯ ಹೀರೋ ಮೆಟೀರಿಯಲ್ಲು. ಯಾಕಂದರೆ ಹೊಸಬ ಈ ಸಿನಿಮಾ ಸೀರಿಯಲ್ ಇದು ಯಾವುದೂ ಮಾಡಿಲ್ಲ. ಒಳ್ಳೆ ಹೀರೋ ಮೆಟೀರಿಯಲು ಬಂದ್ಬಿಟ್ಟು ಒಂದೊಳ್ಳೆ ಎಲ್ಲರ ಜೊತೆನೂ ತುಂಬ ಬಾಂಡಿಂಗ್ ಚೆನ್ನಾಗಿದೆ. ಕೆಲವ್ರ ಜೊತೆ ತುಂಬ ಜಾಸ್ತಿ ಪ್ರೀತಿಯಿಂದ ಅವರೇ. ಅಂದರೆ ತುಂಬ ಜಾಸ್ತಿ ಯಾರ ಮೇಲೆ ಪ್ರೀತಿ ಇದೆ? ನನ್ನ ಮೇಲೆ ಹೇಳಿ ಗೊತ್ತಿಲ್ಲ ಯಾರ ಮೇಲೆ ಅಂತ. ನಾನೇ ಆಪ್ಷನ್ ಕೊಡ್ತೀನಿ, ಹೇಳ್ತೀರಾ? ಇಲ್ಲ, ಎಲ್ಲ ಗೊತ್ತಿಲ್ಲ. ಅಂದರೆ ಅದು ನೋಡೋರ್ ಕಣ್ಣಿಗೆ ಅದು ಏನಾಗ್ಬಿಡ್ತದೆ ಅಂದರೆ ಅವರು ರಿಯಲಿ ಒರಿಜಿನಲಾಗಿ ಚೆನ್ನಾಗಿದ್ರು ನಾವು ಅದನ್ನ ತಪ್ಪಾಗಿ ಹೇಳ್ಬಿಟ್ರೆ ಅದನ್ನ ಬೇರೆ ಥರ ನಾವೇ ಅವ್ರ ಬಗ್ಗೆ ತಪ್ಪಾಗಿ ಹೇಳ್ದಂಗೆ ಅಂತ ಅನಿಸ್ಬಿಡ್ತದೆ. ಆ ಥರ ನಮಗೆ ಕಂಡಿಲ್ಲ ನಿಜವಾಗ್ಲೂ. ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ ಅಂತ ನಾನು ಹೇಳ್ಬೋದು ಅಷ್ಟೇ. ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇಡ್ತೀರಾ ಅಂತ? ಯಾಕೆ ಗೊತ್ತಿಲ್ವ ನಮಗೆ, ನಾವು ಕಣ್ಣಾರಕ್ಕೆ ಕೇಳಿಲ್ಲ. ಅವ್ರು ಈಗ ಯಾರು ಅಲ್ಲಿ ಕೂತು ಮಾತಾಡ್ತಾ ಇದ್ದಾರೆ, ಈಗ ಅವರಿಬ್ಬರು ಮಾತಾಡ್ತವ್ರೆ ಅಂದ ತಕ್ಷಣನೇ ಈಗ ಅಲ್ಲಿ ನೋಡಿ ಅವ್ರನ್ನ ನೋಡಿ ಹಂಗೇನೆ ಅಲ್ಲಿ ನೋಡಿ ಮೇಡಮ್ ಈಗ ಅವ್ರ ಬಗ್ಗೆ ಏನು ಮಾತು ಹೇಳೋಕ್ಕೆ ಸಾಧ್ಯ? ಅಥವಾ ಅವ್ರೇನೋ ಒಳ್ಳೆ ವಿಚಾರದ ಬಗ್ಗೆ ಮಾತಾಡೋದು, ಏನೋ ಜಾಸ್ತಿ ಹೊತ್ತಾಗಿ ಮಾತಾಡೋರು ಅಂದರೆ ನೋಡಿದ್ರ ಕಣ್ಗೆ ಏನಂತ ಲವ್ವೇ ಇರ್ಬೋದು, ಏನೋ ಲವ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ರಿಯಲ್ ನಮ್ಮ ದೃಷ್ಟಿ ಸರಿ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಶಿಕಾ ಒಳ್ಳೆ ಬ್ಯೂಟಿ, ಏನು ಡ್ರೆಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ರಾಶಿಕಾ. ಮತ್ತು ಸ್ಪೋರ್ಟ್ಸು ಅಂತ ಬಂದಾಗ ನಾನು ಗೆಲ್ಲಲೇಬೇಕು ಅಂದ್ಕೊಂಡು ಎಷ್ಟೋ ಸಲ ಅವ್ರು ಗೇಮ್ ಆಡ್ಬೇಕಾದ್ರೆ ಕೈಗೆ ಎಲ್ಲ ಕಿತ್ಕೊಂಡು ಆಟ ಆಡಿದ್ದಾರೆ. ಎಷ್ಟೋ ಸಲ ಅವರು ಕ್ಯಾಪ್ಟನ್ ಆಗುವಂಥ ಒಂದು ಅವಕಾಶ ಇತ್ತು, ಆದರೂ ಆಗೋಕ್ಕಾಗಲಿಲ್ಲ. ಬಟ್ ಇವತ್ತೆಲ್ಲ ನಾಳೆ ಆಗ್ತಾರೆ. ರಘು ಅವ್ರು ನೋಡಿದ್ರೆ ಒಳ್ಳೆ ಫೈಟರ್ ಥರ ಕಾಣಿಸ್ತಾರೆ. ಅಂದರೆ ಯಪ್ಪ ಎಂಥ ಖಡಕ್ ಮನ್ಸನಪ್ಪ ಅವ್ರು ನೋಡ್ರು ಭಯ ಆಯ್ತದೆ ಅಂತ. ಬಟ್ ಅವ್ರ ಜೊತೆ ಬೆರೆತ ಮೇಲೆ ನಿಜ ಗೊತ್ತಾಗ್ತದೆ ಒಳ್ಳೆ ಮಗುವಿನಂಥ ಮನಸ್ಸು ಅವರು, ಅಷ್ಟು ಮೃದು ಸ್ವಭಾವದವರು. ಅವ್ರು ನೋಡಿ ಬಂದ ತಕ್ಷಣ ಕ್ಯಾಪ್ಟನ್ ಆದರು, ಕಿಚ್ಚನ ಚಪ್ಪಾಳೆ ತಗೊಂಡ್ರು. ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಅಂದರೆ ಅವ್ರ ಕೆಲಸನ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಗೇಮ್ ಆಡ್ತಾಯಿದ್ದಾರೆ. ಸ್ಪಂದನ ಒಳ್ಳೆ ಬ್ಯೂಟಿ ಹೀರೋಯಿನ್ನು. ಇನ್ನೂ ಸ್ಪೋರ್ಟ್ಸ್ ಕಡೆ ಒಂಚೂರು ಗಮನ ಕೊಡಬೇಕು, ಅಂದರೆ ಸ್ಪರ್ಧಿಯಾಗಿ ಇನ್ನೊಂದು ಸ್ವಲ್ಪ ಗಮನ ಜಾಸ್ತಿ ಹರಿಸ್ಬೇಕು ಅಂತ ಅನ್ನಿಸ್ತದೆ. ಯಾರು? ರಿಷಾ ಒಳ್ಳೆ ಹೀರೋಯಿನ್ ನಮ್ಮ ಜೊತೆ, ಅಂದರೆ ನಮ್ಮ ಜೊತೆ ಒಳ್ಳೆ ಫ್ರೆಂಡು ರಿಷಾ. ಚೆನ್ನಾಗಿದ್ದಾರೆ, ಅಂದರೆ ಎಲ್ಲರ ಜೊತೆನೂ ಸೋಷಿಯಲ್ ಚೆನ್ನಾಗಿರ್ತಾರೆ. ನಾನು ಅಲ್ಲಿ ತನಕ ಎಲ್ಲರೂ ಅಣ್ಣ 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 ಚಂದ್ರಣ್ಣ ಅಂತಂತಾಯಿರು. ರಿಷಾ ಬಂದಾದಮೇಲೆ ಚಂದ್ರು ಡಾರ್ಲಿಂಗ್ ಅಂತ ಮಾತಾಡ್ಸೋರು. ಅವಾಗಿಂದ ನಮ್ಮದು ಒಂದು ಫ್ರೆಂಡ್ಲಿಯಾಗಿ ಒಂಚೂರು ಕನೆಕ್ಟ್ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಒಳ್ಳೆ ಫ್ರೆಂಡ್. ಜಾನ್ವಿ ಅವ್ರ ಮೇಕಪ್ ಕಡೆನೇ ಜಾಸ್ತಿ ಗಮನ, ತುಂಬ ಮೇಕಪ್ಪು. ಈಗ ಸತೀಸಣ್ಣ ಬಿಟ್ಟರೆ ಹೈಯೆಸ್ಟು ಮೇಕಪ್ಪು, ಕಾಸ್ಟ್ಯೂಮ್ಸು, ಇದ್ರ ಬಗ್ಗೆನೇ ಜಾಸ್ತಿ ಅವರು ಟೈಮ್ ಎಲ್ಲ ಅದಕ್ಕೆ ಮೀಸಲಿಡ್ತಾವ್ರೆ ಅಂತ ಅನ್ನಿಸ್ತದೆ. ಬಟ್ ಇದನ್ನ ಹೇಳಿ ಈಗ ಏನು ಮಾಡ್ತಾವ್ರೆ ಅಂದರೆ ಬೇರೆ ಕೆಲಸದಲ್ಲೂ ತೊಡಿಕತ್ತಾ ಇದ್ದಾರೆ, ಎಲ್ಲದರಲ್ಲೂ ತೊಡಿಕತ್ತಾ ಇದ್ದಾರೆ. ಯಾಕೆಂದರೆ ಅವರು ನಾನು ತುಂಬ ನೋಡಿದ್ದೀನಿ, ಒಳ್ಳೆ ರೈಟಿಂಗ್ ಐತೆ ಅವ್ರಿಗೆ. ಒಳ್ಳೆ ಗಿಚಿಗಿಲಿ ಶೋನಲ್ಲೂ ಅವರು ಪ್ರಶಸ್ತಿ ತಗೊಂಡ್ರು, ಗೆದ್ದರು. ಆಮೇಲೆ ನಿರೂಪಕಿ ಅದ್ಭುತ, ಒಳ್ಳೆ ಪ್ರತಿಭೆ ಇರುವಂಥ ಜಾನ್ವಿ ಮೇಡಮ್ ಅವರು. ಅಲ್ಲಿ ಯಾವುದೋ ಮೇಕಪ್ ಕಡೆನೇ ಜಾಸ್ತಿ ಗಮನ ಕೊಟ್ಟರು ಅನ್ಸುತ್ತೆ. ಅದೆಲ್ಲನೂ ಅವಾಗ ರೇಗಿಸಿ ಏನು ಮಾಡಿದ್ರು, ಈಗ ಒಂದು ಸ್ವಲ್ಪ ಅಶ್ವಿನಿ ಮೇಡಮರಿಂದ ಆಚೆ ಬಂದು ಅವ್ರ ಆಟನ ಆಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರು ಆಟ ಆಡೋದಕ್ಕೂ 2 ಬಾರಿ ಉತ್ತಮ ಅಂತ ಒಂದು ಪದಕನೂ ತಗೊಂಡಿದ್ದಾರೆ. ತುಂಬ ಖುಷಿ ಆಗ್ತೈತೆ, ಚೆನ್ನಾಗಿ ಆಡ್ತಾವ್ರೆ. ಈಗ ಡಾರ್ಲಿಂಗ್ ಅಂತ ಕರೆದಿರೋ ಋಷಿ ಬಗ್ಗೆ ಮಾತಾಡೋಣ. ಸೊ ನೀವು ಅವರನ್ನು ಹೋಲ್ಡ್ ಮಾಡಿ ಎತ್ಕೊತೀರಾ, ನಿಮ್ಮ ವೈಫ್ ಏನು ಹೇಳಲಿಲ್ಲ ಹೊರಗಡೆ ಬಂದ ಮೇಲೆ? ಇಲ್ಲೇನು ಅದ್ರ ಬಗ್ಗೆ ಮಾತಾಡೇ ಇಲ್ಲ. ಯಾಕೆಂದರೆ ಸಿಕ್ಕಿಲ್ಲ. ರಾತ್ರಿ ಬಂದ ತಕ್ಷಣ ನಾನು ಯೋಗಕ್ಷೇಮ ವಿಚಾರಿಸಿ ಅಷ್ಟೇ, ಹಂಗೆ ಮನೇಲೆಲ್ಲ ಹೇಗವ್ರೆ ಹೆಂಗೆ ಅಂತ. ರಿಷುನ್ ಬಗ್ಗೆ ಇನ್ನೂ ಮಾತಾಡೇ ಇಲ್ಲ. ನಾನು ಹೆಂಡ್ತಿ ನನ್ನ ಹೆಂಗಿರು ಗಿಚ್ಚಿಗಲಿಂದ ಅಲ್ಲಿ ಎಲ್ಲ ನೋಡಿರೋದ್ರಿಂದ ನನ್ನ ಗಂಡ ಸ್ಟೇಜ್ ಮೇಲೆ ಎಲ್ಲ ಬರೀ ಹಿಂಗೇನೆ ಓಪನ್ ಅಪ್ ಆಗಿರ್ತಾನೆ, ಡಬಲ್ ಮೀನಿಂಗ್ ಸ್ಕಿಟ್ ಮಾಡ್ತಾನೆ. ಈ ಥರನೇ ಸ್ಟೇಜ್ ಮೇಲೆ ಹೊರಗಡೆ ತುಂಬ ಒಳ್ಳೆಯವನು ಅಂತ ನನ್ನ ಹೆಂಡ್ತಿಗೆ ತುಂಬ ಚೆನ್ನಾಗಿ ಗೊತ್ತು. ನುಗ್ಗೆಕಾಯಿ ಸಾಂಬಾರು ಯಾಕೆ ಇಷ್ಟ? ಅದೇನೋ ಗೊತ್ತಿಲ್ಲ ನನಗೆ, ಮೊದಲಿಂದನೂ ಅಷ್ಟೇ ನುಗ್ಗೆಕಾಯಿ ಸಾಂಬಾರು ಅಂದರೆ ನನಗೆ ತುಂಬ ಇಷ್ಟ. ಅದೇ ಕ್ಯೂರಿಯಾಸಿಟಿ ಈಗ ಜನಕ್ಕೆ ಯಾಕೆ ಚಂದ್ರಪ್ರಭು ಇಷ್ಟಪಡ್ತಾರೆ ಅಂತ. ಅದು ಗೊತ್ತಿಲ್ಲ ಏನಕ್ಕೆ ನುಗ್ಗೆಕಾಯಿ ಇಷ್ಟೊಂದು ಫೇಮಸ್ ಆಯಿತು ಅಂತ. ನನಗೆ ಒಟ್ಟಿನಲ್ಲಿ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ. ನನ್ನ ಹೆಂಡ್ತಿ ಒಳ್ಳೆ ನುಗ್ಗೆಕಾಯಿ ಸಾರು ಮಾಡ್ತಾಳೆ. ಮದುವೆ ಆದಮೇಲೆ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇ ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾಂಬಾರು ಇದು ತಿಂದರೆ ಒಂಥರ ಏನೋ ಎನರ್ಜಿ ಬಂದಂಗೆ. ಅದು ಈಗಲೂ ಏನೋ ಒಂದು ಒಳ್ಳೆ ಅಡುಗೆ ಮಾಡಿಕೊಡಿ ಅಂದರೆ ನನ್ನ ಹೆಂಡ್ತಿ ಏನೋ ಸ್ವೀಟು
ಲಾಡು ಗೀಡು ಮಾಡಿ ಏನೋ ಸ್ವೀಟ್ ಕಳಿಸ್ತಾರೆ ಅಂದರೆ ತೆಗೆದು ನೋಡ್ರೆ ಬರೀ ಎಲ್ಲ ನುಗ್ಗೆಕಾಯಿ ಪಲ್ಯನೇ ಇತ್ತು. ಆವಾಗ ಅದು ನೋಡಾದ್ಮೇಲೆ ಇದೇನು ನನ್ನ ಹೆಂಡತಿ ಇಲ್ಲೂ ಇದನ್ನ ಕಳಿಸೋಳಲ್ಲ ಅಂದ್ಬಿಟ್ಟು ಅದು ಹಂಗೆ ನುಗ್ಗೆಕಾಯಿ ಅನ್ನೋ ಥರದಲ್ಲಿ ಹೋಯ್ತು ಅಷ್ಟೇ. ಈ ಸಲ ಫೈನಲಿಗೆ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಒಂದು 3 ವ್ಯಕ್ತಿ ಯಾರು ಕಪ್ ಗೆಲ್ಬಹುದು ನಿಮ್ಮ ಪ್ರಕಾರ? ಯಾರು ಕಪ್ ಗೆಲ್ತಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇವ್ರು 3 ಜನ ಈಗ ಪ್ರೆಸೆಂಟಲ್ಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ಆಮೇಲೆ ಹೋಯ್ತು ಯಾರು ಸ್ಟ್ರಾಂಗ್ ಆಯ್ತಾರೋ ಗೊತ್ತಿಲ್ಲ. ಅಲ್ಲ, ಯಾರು ನಿಮಗೆ ನಿಮ್ಮ ಪ್ರಕಾರ ಯಾರು ಫೈನಲ್? 3 ಜನನೇ ಹೇಳಿ. ಹಂಗೆ ಹೇಳೋದು ಭಾಳ ತಪ್ಪಾಗ್ತದೆ. ಯಾಕೆಂದರೆ ಈಗ ಇರೋ ಸಿಚುವೇಶನ್ ನಾನು ಹೇಳ್ತಾ ಇರೋದು, ಇವ್ರು ಸ್ಟ್ರಾಂಗು ಇವ್ರು ವೀಕು ಅಂತಿಲ್ಲ, ಎಲ್ಲರೂ ಸ್ಟ್ರಾಂಗ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಗೆ ಹೋಗಿರೋದು ಅಲ್ವೇ. ಅದರಿಂದ ಯಾರು ಯಾವ ಟೈಮಲ್ಲಿ ಪುಟ್ಟಿದ್ದು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ನಾವು ಈ ಒಂದು 6 ವಾರದಲ್ಲಿ ಇನ್ನೂ 10 ವಾರ ಇದೆ, ಈಗಲೇ 10 ವಾರದ ಜಡ್ಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. 6 ವಾರದಲ್ಲಿ ಯಾರು ನಾಳೆಯಿಂದನೇ ಸಿಡಿಬೋದು ಗೊತ್ತಿಲ್ಲ, ಆವಾಗ ಇವರೆಲ್ಲ ವೀಕ್ ಆಗ್ಬೋದು. ಅದರಿಂದ ಈಗ ಪ್ರೆಸೆಂಟು ಸಿಚುವೇಷನಲ್ಲಿ ಅಶ್ವಿನಿ ಮೇಡಮರು, ನಮ್ಮ ಗಿಲ್ಲಿ ನಟ ಮತ್ತು ರಕ್ಷಿತರು ತುಂಬ ಸ್ಟ್ರಾಂಗ್ ಇದ್ದಾರೆ, ಜನಗಳಿಗೆ ತುಂಬ ಕನೆಕ್ಟ್ ಆಗಿದ್ದಾರೆ, ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅದು ನಮ್ಗೆ ತುಂಬ ಖುಷಿ ಆಗ್ತದೆ. ಸರ್, ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಜನ ಕಾಮಿಡಿ ಆ್ಯಕ್ಟ್ರ್ ಅಂತ ಅಂದ್ಕೊಂಡಿದ್ರು. ಅಂದರೆ ನೀವು ಕಾಮಿಡಿಯನ್ನೇ ಆದರೂ ಕೂಡ ಅಲ್ಲಿ ಹೋದ್ಮೇಲೆ ನಿಮ್ಮ ಕಾಮಿಡಿ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದು ಕಾಮಿಡಿ ಶೋ ಆಗಿರೋ ಸತ್ಯವಾಗ್ಲೂ ಕಾಮಿಡಿನೇ ಮಾಡ್ತದೆ. ಅದು ಕಾಮಿಡಿ ಶೋ ಅಂತೂ ಸತ್ಯವಾಗ್ಲೂ ಅಲ್ಲ. ಇಲ್ಲಿ ಗಿಚ್ಚಿಗಿಲಿ ಆದರೆ ಇದು ಕಾಮಿಡಿ ಶೋ. ಇಲ್ಲಿ ಪ್ರತಿ ವಾರನೂ ಸ್ಕ್ರಿಪ್ಟ್ ಕೊಡೋರು, ಆ ಸ್ಕ್ರಿಪ್ಟ ಓದ್ಕೋತಾ ಇದ್ದೋ, ವೇಷಭೂಷಣ ಎಲ್ಲ ಹಾಕಂಡು ಅಲ್ಲಿ 30 ನಿಮಿಷ ಅದ್ದೂರೇ ಕಾಮಿಡಿ ಮಾಡ್ತಾಯಿದ್ದೋ. ಅದು ಕಾಮಿಡಿ ವೇದಿಕೆ ಅಂತೂ ಸತ್ಯವಾಗ್ಲೂ ಅಲ್ಲವೇ ಅಲ್ಲ. ಅಲ್ಲಿ ವ್ಯಕ್ತಿತ್ವದ ಆಟ, ನಾವು ಹೇಗಿರ್ತೀವಿ ಒರಿಜಿನಲ್ ಹಾಗೇ ಇರುವಂಥದ್ದು. ನಾನು ಹಾಗೇ ಹೊರಗಡೆ ಹೇಗಿದ್ದೆ ಹಾಗೇ ಇದ್ದೆ ನಾನು. ಅದು ನೋಡಿದಂಥವ್ರಿಗೆ, ಅದರಲ್ಲೂ ನನ್ನ ಅಭಿಮಾನಿಗಳು ಅಂತ ಏನಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿರ್ಬೋದು. ನನ್ನ ಬರೀ ಕಾಮಿಡಿ ವೇದಿಕೆ ಮೇಲೆ ನೋಡಿರ್ತಾರೆ, ಕಾಮಿಡಿ ಅನ್ನೋದರಲ್ಲಿ. ಈಗ ಚಂದ್ರಪ್ರಭು ಯಾಕಲ್ಲಿ ಕಾಮಿಡಿ ಮಾಡ್ತಾಯಿಲ್ಲ ಅಂತ ಅನಿಸಿರ್ಬೋದು. ಆದರೆ ಅಲ್ಲಿ ಕಾಮಿಡಿ ವೇದಿಕೆ ಅಂತೂ ಸತ್ಯವಾಗ್ಲೂ ಅಲ್ಲ, ಅದೊಂಥರ ವ್ಯಕ್ತಿತ್ವದ ಆಟ. ಅದರಿಂದ ನಾನು ಹೇಗಿದ್ದೆ ಅಲ್ಲೂ ಹಾಗೇ ಇದ್ದೆ. ಈ ಕ್ಷಣಕ್ಕೆ ಈ ಪ್ಲೇಸನ್ನು ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ಇದ್ದಂದರೆ ಏನು? ಅಥವಾ ಒಂದು ವಸ್ತು ಆಗಿರ್ಬೋದು, ಒಂದು ಪ್ಲೇಸ್ ಆಗಿರ್ಬೋದು, ಅಥವಾ ಏನು ಮಿಸ್ ಮಾಡ್ಕೋತೀರಾ? ಬಿಗ್ ಬಾಸ್ ಧ್ವನಿ ನಮ್ಗೆ ಈಗಲೂ ಕಾತರ, ಯಾರು ಬಿಗ್ ಬಾಸ್ ಯಾರು ನೋಡ್ಬೇಕಲ್ಲ ಅಂದು. ನಮಗೆ ಅಂತಲ್ಲ, ಎಲ್ಲ ಸೀಸನ್ವರೆಗೂ ಬಿಗ್ ಬಾಸ್ನ ನೋಡಬೇಕು. ಯಾಕಂದರೆ ಸುದೀಪ್ ಸರ್ ನೋಡಿರ್ತೀವಿ ಸ್ಟೇಜ್ ಮೇಲೆ, ಆಮೇಲೆ ಬಿಗ್ ಬಾಸ್ ಡೈರೆಕ್ಟ್ರು ನೋಡಿರ್ತೀವಿ, ಎಲ್ಲರೂ ನೋಡಿರ್ತೀವಿ. ಆದರೆ ಬಿಗ್ ಬಾಸ್ ಯಾರು ಅನ್ನೋದು ಎಲ್ಲರೂ ಕ್ಯೂರಿಯಾಸಿಟಿ ಐತೆ. ಆ ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೋತೀವಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಆ ಸಾಂಗ್ ಮಿಸ್ ಮಾಡ್ಕೋತೀವಿ, ಆ ಮೈಕ್ ಮಿಸ್ ಮಾಡ್ಕೋತೀವಿ, ಇಡೀ ಮನೇನ ಮಿಸ್ ಮಾಡ್ಕೋತೀವಿ. ಇನ್ನೊಂದು ಸಲ ನೋಡೋಕ್ಕಾಗೋದಿಲ್ಲ, ಅಲ್ಲಿಗೆ ಹೋಗೋಕ್ಕೂ ಆಗೋದಿಲ್ಲ. ಆ ಥರದ ಒಂದು ನೆನಪನ್ನು ಒಟ್ಟಾರೆ ಮಿಸ್ ಮಾಡ್ಕೋತೀವಿ. ಕೊನೆಯದಾಗಿ ಚಂದ್ರಪ್ರಭಾ ಬಿಗ್ ಬಾಸ್ಗೆ ಹೋಗೂ ಆಯಿತು, ಈಗ ಹೊರಗಡೆ ಬಂದು ಆಯಿತು, ಒಂದು 2 ದಿವಸ ಶೂಟಿಂಗಲ್ಲಿ ಬ್ಯುಸಿ ಆಗ್ತೀರಾ, ಒಂದಿಷ್ಟು ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಡ್ತೀರಾ. ಅದಾದಮೇಲೆ ಏನು? ಸಿನಿಮಾ ಬಿಟ್ಟರೆ ಬೇರೆ ಜಗತ್ತು ಗೊತ್ತಿಲ್ಲ ನನಗೆ. ಯಾವಾಗಿಂದಲೂ ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾ ಅಂತ ಆಸೆ ಐತೆ. ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಒಳ್ಳೆ ಚಂದ್ರಪ್ರಭನ ಈಗ ಕಾಮಿಡಿ ಇದರಲ್ಲೆಲ್ಲ ನೋಡಿರ್ತಾರೆ. ಚಂದ್ರಪ್ರಭನಿಗೆ ಈ ಥರ ಪಾತ್ರ ಅವನಿಗೆ ಸೂಕ್ತ ಆಗ್ತದೆ ಅನ್ಕೊಂಡು ಯಾವುದೋ ಡೈರೆಕ್ಟ್ರ್ ಸರ್ ಆಗ್ಬೋದು, ನಿರ್ಮಾಪಕರು ಸರ್ ಆಗ್ಬೋದು, ಒಂದು ಒಳ್ಳೆ ಅವಕಾಶ ಕೊಟ್ಟರೆ ಅದರಲ್ಲಿ ಮಾಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿಕ್ಕಿ ಇನ್ನಷ್ಟು ಮಾತಾಡೋಣ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮಗೆ ಸಿಗುವಂತಾಗಿ. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ 2-3 ಸಲ ಭೇಟಿ ಮಾಡಿ ಒಂದು ಒಳ್ಳೊಳ್ಳೆ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮತ್ತು ಇಲ್ಲಿ ಗಂಟ ನನಗೆ ಪ್ರೀತಿ ಆಶೀರ್ವಾದ ಕೊಟ್ಟಿರುವಂಥ ಎಲ್ಲ ಕರ್ನಾಟಕ ಜನತೆಗೆ, ನನ್ನ ಬಿಗ್ ಬಾಸ್ನಲ್ಲೂ ತುಂಬ ನನ್ನ ತಪ್ಪಾದಾಗ ತಿದ್ದಿದ್ದಾರೆ, ಚಪ್ಪಾಳೆ ಹಾಕಿದ್ದಾರೆ. ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಮುಖಾಂತರ ಕೇಳ್ಕೊತೀನಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ಚಂದ್ರಪ್ರಭಾ ಯಾಕೆ ಹೊರಗಡೆ ಬಂದರು, ಬಿಗ್ ಬಾಸ್ ಸೀಸನ್ 12ಇಂದ ಸಡನ್ನಾಗಿ ಎದ್ದು ಬರ್ತಾರೆ, ಸೊ ಎಲಿಮಿನೇಟ್ ಕೂಡ ಆಗ್ತಾರೆ. ಆದರೆ ಆ ಕಾರಣ ಏನು ಅನ್ನೋದನ್ನು ಇಲ್ಲಿ ತನಕ ಬಿಚ್ಚಿಟ್ಟಿಲ್ಲ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಹೇಳ್ತೀನಿ ಸಿಚುವೇಶನ್ ಕ್ರಿಯೇಟ್ ಆದರೆ ಅಂತ ಹೇಳಿದ್ದಾರೆ. ನೋಡೋಣ ಅದೇನು ಅಂತ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.